ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಬೇಗ ನ್ಯೂಸ್. ನಾನು ಸುಧಾಗೌಡ. ರಾಜ್ಯದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಶಕ್ತಿ ಯೋಜನೆ ಈಗಾಗಲೇ ಸಖತ್ತಾಗಿ ಸಕ್ಸಸ್ ಆಗಿದೆ. ಈ ಯಶಸ್ಸಿನ ಹಿನ್ನೆಲೆ ಮಹಿಳಾ ಪ್ರಯಾಣಿಕರಿಗೆ ಮತ್ತಷ್ಟು ಅನುಕೂಲ ಮಾಡಿಕೊಡೋದಕ್ಕೆ ಸಾರಿಗೆ ಇಲಾಖೆ ಒಂದು ಹೊಸ ಪ್ಲಾನ್ ಅನ್ನ ರೆಡಿ ಮಾಡಿಕೊಂಡಿದೆ. ಪ್ರತಿದಿನ ಬಿಎಂಟಿಸಿ ಬಸ್ಗಳು ಜನರಿಂದ ತುಂಬಿ ತುಳುಕ್ತಾ ಇರುತ್ತೆ. ಬಸ್ ರಶ್ ಆದ್ರೆ ಮಹಿಳೆಯರಿಗಂತೂ ಪ್ರಾಣ ಹಿಂಸೆ. ಈ ಹಿಂಸೆಯನ್ನ ತಪ್ಪಿಸೋದಕ್ಕೆ ಮಹಿಳೆಯರಿಗಾಗಿಯೇ ಪ್ರತ್ಯೇಕವಾದಂತಹ ಬಸ್ಗಳನ್ನ ಬಿಡೋದಕ್ಕೆ ಸಾರಿಗೆ ಇಲಾಖೆ ರೆಡಿ ಆಗ್ತಾ ಇದೆ. ಶಕ್ತಿ ಯೋಜನೆಯಿಂದ ರಾಜ್ಯದಲ್ಲಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಮಹಿಳಾ ಪ್ರಯಾಣಿಕರಿಗಾಗಿಯೇ ಪ್ರತ್ಯೇಕ ಬಸ್ಗಳು ರಸ್ತೆಗೆ ಇಳಿಯಲಿದ್ದು, ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕ ಪಿಂಕ್ ಬಸ್ ಓಡಿಸುವ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ ಸಾರಿಗೆ ಇಲಾಖೆ. ರಾಜ್ಯದಲ್ಲಿ ಪ್ರತಿದಿನ 60 ರಿಂದ 63 ಲಕ್ಷ ಮಹಿಳೆಯರು ಉಚಿತ ಬಸ್ ಯೋಜನೆಯ ಪ್ರಯೋಜನವನ್ನ ಪಡೆದುಕೊಳ್ತಾ ಇದ್ದು, ಹೆಣ್ಣು ಮಕ್ಕಳೇ ಬಸ್ಗಳಲ್ಲಿ ತುಂಬಿ ತುಳುಕ್ತಿದ್ದಾರೆ. ಹೀಗಾಗಿ ಅವರಿಗಾಗಿಯೇ ವಿಶೇಷವಾಗಿ ಪಿಂಕ್ ಬಸ್ಗಳನ್ನ ರಸ್ತೆಗಿಳಿಸೋದಕ್ಕೆ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದ್ದು, ಪ್ರಾಯೋಗಿಕವಾಗಿ ಬಿಎಂಟಿಸಿಯಲ್ಲಿ ಈ ಬಸ್ಗಳನ್ನ ಬಿಡೋಕೆ ಸಾರಿಗೆ ಇಲಾಖೆಯ ಒಂದು ಯೋಜನೆ ಇದಾಗಿದೆ. ಇನ್ನು ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ಬಸ್ಗಳಲ್ಲಿ ಮಹಿಳೆಯರಿಗಾಗಿ ಸೀಟುಗಳು ಇರ್ತವೆ. ಆದರೆ ಬಿಎಂಟಿಸಿಯಲ್ಲಿ ಮಾತ್ರವೇ ಈ ಒಂದು ನಿಯಮವನ್ನ ಅನುಸರಿಸಲಾಗ್ತಾ ಇದೆ. ಈ ಹಿಂದೆ ಬಿಎಂಟಿಸಿಯಲ್ಲಿ ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಬಸ್ಗಳಿದ್ವು. ಆದರೆ ಅದೇ ಮಾದರಿಯಲ್ಲಿ ಮತ್ತೆ ಪಿಂಕ್ ಬಸ್ಗಳನ್ನ ಬಿಡೋದಕ್ಕೆ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ. ಪಿಂಕ್ ಬಸ್ಗಳು ರಸ್ತೆಗಿಳಿದ್ರೆ ಮಹಿಳಾ ಪ್ರಯಾಣಿಕರ ಪ್ರಯಾಣ ಮತ್ತಷ್ಟು ಸುಲಭವಾಗಲಿದೆ. ಬಸ್ಗಳಲ್ಲಿ ಹಿಂಸೆ ಅನುಭವಿಸಿಕೊಂಡು ಓಡಾಡುವಂತಹ ಮಹಿಳೆಯರು ಇನ್ನು ಮುಂದೆ ನಿಶ್ಚಿಂತೆಯಿಂದ ಓಡಾಡಬಹುದು ಅಂತ ಹೇಳಲಾಗ್ತಾ ಇದ್ದು, ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಪಿಂಕ್ ಬಸ್ಗಳಿದ್ದು, ರಾಜ್ಯದಲ್ಲಿಯೂ ಆ ವ್ಯವಸ್ಥೆ ಜಾರಿಗೆ ಬಂದ್ರೆ ಹೆಚ್ಚು ಅನುಕೂಲವಾಗಲಿದೆ ಅನ್ನೋದು ಸಾರಿಗೆ ಇಲಾಖೆಯ ಮಾತು.